ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೋಗ್ತಾ ಇದ್ದೀವಿ ಶ್ರವಣ ಬೆಳಗೊಳಕ್ಕೆ. ಏನಪ್ಪ ಇವತ್ತು ಶ್ರವಣ ಬೆಳಗೊಳ ಇಲ್ಲೇ ಅಕ್ಕಪಕ್ಕದಲ್ಲಿ ವಿಡಿಯೋ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ ಗಾಯ್ಸ್? ಹೌದು, ಯಾರೋ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡಿದ್ರಿ, ತುಂಬ ದೂರ ದೂರ ಹೋಗಿ ಯಾಕೆ ಆಯಾಸ ಮಾಡ್ಕೋತೀರಾ, ಇಲ್ಲೇ ನಿಮ್ಮೂರ ಅಕ್ಕಪಕ್ಕ ಇರೋ ದೇವಾಲಯಕ್ಕೆ ಹೋಗಿ ಹಲವಾರು ವಿಷಯಗಳು ಸಿಗ್ತವೆ. ಇತಿಹಾಸ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ವ್ಲಾಗ್ ಆಗುತ್ತಲ್ಲ, ಹೋಗ್ಬಿಟ್ಟು ಅಲ್ಲೇ ವಿಡಿಯೋ ಮಾಡಿ ಅಂತ ಹೇಳಿದ್ರು ಗಾಯ್ಸ್. ಅದಕ್ಕೋಸ್ಕರ ಬಂದಿದ್ದೀವಿ. ಮತ್ತು ಅವ್ರಿಗೋಸ್ಕರ ಅಂತೇನಲ್ಲ, ಒಂದು ವಿಡಿಯೋ ಸಿಗುತ್ತೇನೋ ಒಂದು ಉದ್ದೇಶಕ್ಕೆ ಬಂದಿದ್ವಿ ಗಾಯ್ಸ್. ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದಾಗ 11 ಗಂಟೆ ಗಾಯ್ಸ್. ತುಂಬಾ ಬಿಸಿಲಿದೆ, ಹಾಗೂ ಅಕ್ಕಪಕ್ಕ ವ್ಯೂಸ್ ನೋಡ್ತಿದ್ರೆ ಗಾಳಿಗೆ ಬಿಸಿಲೆಲ್ಲ ಮರೆ ಮಾಚ್ತಾ ಇದೆ. ಹೀಗೆ ಮುಂದೆ ಹತ್ಕೊಂಡು ಹೋಗ್ತೀರಾ, ಹಲವಾರು ಬಂಡೆಗಳ ಮೇಲೆ ಕೆತ್ತನೆ ಮಾಡಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಗೈಸ್ ವೀಡಿಯೋಗೋಸ್ಕರ ಕೆತ್ತನೆಗಳೆಲ್ಲನೂ ತೋರಿಸ್ಕೊಂಡು ಹೋಗ್ತಿರೋದು. ನಾನು ಇದುವರೆಗೂ 4-5 ಸತಿ ಬಂದಿದ್ದೀನಿ, ಯಾವತ್ತೂ ಸಹ ಈ ಮಟ್ಟಿಗೆ ವೀಡಿಯೋ ಮಾಡಿಕೊಂಡು ಅದನ್ನೆಲ್ಲ ವೀಕ್ಷಣೆ ಮಾಡಿಕೊಂಡು ಹೋಗಿಲ್ಲ. ನಿಮಗೋಸ್ಕರ ಗೈಸ್, ಪ್ಲೀಸ್ ಸಪೋರ್ಟ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಅಕ್ಕಪಕ್ಕ ಫ್ರೆಂಡ್ಸ್ಗಳ ಕೈಲಿ, ಕೊಲೀಗ್ಸ್ ಕೈಲಿ, ಕಸಿನ್ಸ್ ಕೈಲಿ, ಎಲ್ಲರ ಕೈಲೂ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್, ಪ್ಲೀಸ್. ಇನ್ನೇನು ಕೇವಲ ಸ್ವಲ್ಪ ದೂರದಲ್ಲಿ ಇದ್ದೀವಿ. ನಿಮ್ಮೆಲ್ಲರಿಗೂ, ನೀವೆಲ್ಲರೂ ನೋಡಿರೋರು ಇರ್ತೀರ, ನೋಡಿಲ್ಲದೇ ಇರೋರು ಇರ್ತೀರ. ಆದ್ರೂ ಇರಲಿ ಅಂತ ಒಂದು ಸರಿ ನಾನು ಗೊಮ್ಮಟೇಶ್ವರನ ಮೂರ್ತಿನ ತೋರಿಸೋದಕ್ಕೆ ಅಂತ ಶ್ರವಣ ಬೆಳಗೊಳಕ್ಕೆ ಬಂದಿದ್ದೀನಿ. ಆಗಿನ ಕಾಲದವ್ರ ಕಲೆಗಳನ್ನೇ ಮೆಚ್ಚಬೇಕು ಗೈಸ್. ಒಂದೊಂದು ಬಂಡೆಗಳಾಗಿರ್ಬೋದು, ಗೋಡೆಗಳಾಗಿರ್ಬೋದು, ಒಂದೊಂದು ಚಿತ್ರನೂ ಸಹ ಬಹಳ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ಒಂದೊಂದು ಚಿಕ್ಕ ಚಿಕ್ಕ ಲಾಂಛನನ ಸಹ ತುಂಬಾ ವಿಶೇಷ ರೀತಿಯಲ್ಲಿ ಕೆತ್ತನೆ ಮಾಡಿದ್ದಾರೆ. ಹಲವಾರು ವಿಗ್ರಹಗಳು ಸಹ ನಾನಾ ರೀತಿಯಲ್ಲಿ ಅವರಿಗೆ ತಿಳಿದ ಶೈಲಿಯಲ್ಲಿ ಕೆತ್ತನೆ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, 58 ಅಡಿ ಎತ್ತರದ ಏಕಶಿಲಾ ಬೆಟ್ಟದಿಂದ ಕೆತ್ತನೆ ಮಾಡಿರೋ ವಿಗ್ರಹ. ಈ ಏಕಶಿಲಾ ಕೆತ್ತನೆ ಮಾಡಿರೋ ವಿಗ್ರಹ ನೋಡ್ಬೇಕಂದ್ರೆ ನಾವು ಒಂದು ಸುತ್ತು ಪ್ರದಕ್ಷಿಣೆ ಹಾಕಬೇಕು. ಆ ಪ್ರದಕ್ಷಿಣೆ ಹಾಕುವ ಸ್ಥಳದಲ್ಲೂ ಸಹ ನಾನಾ ದೇವರ ನಾಮಧೇಯಗಳಿಂದ ಹಲವಾರು ವಿಗ್ರಹಗಳನ್ನು ಇಟ್ಟಿದ್ದಾರೆ. ಅದನ್ನ ನೀಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಗೈಸ್, ಸಾರಿ. ಏಕೆ ನಮ್ಮ ಫೋಟೋಸ್ ತಕ್ಕೊಳ್ಳೋದಕ್ಕೆ ಟೈಮ್ ಆಗೋಗುತ್ತೆ. ಹಾಗೂ ನಮ್ಮ ಗೊಮ್ಮಟೇಶ್ವರನ ಮೂರ್ತಿಯ ಪಾದದ ಅಡಿ ಸಹ ಲಿಪಿಗಳನ್ನು ಸಹ ಕೆತ್ತಿದ್ದಾರೆ. ಅದು ಯಾವ ಭಾಷೆದು ಅಂತ ನನಗೆ ಕ್ಲಾರಿಟಿ ಇಲ್ಲ ಗೈಸ್, ಸಾರಿ. ನೀವೇ ನೋಡ್ತಿದ್ರಲ್ಲ ಗೊಮ್ಮಟೇಶ್ವರನ ಮೂರ್ತಿನ ಎಷ್ಟು ಶಾಂತ ಸ್ವಭಾವದಿಂದ ನಿಂತಿದ್ದಾರೆ ಅಂತ. ಹಾಗೂ ಹಲವಾರು ವಿಗ್ರಹಗಳು ಸಹ ಬಹಳ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಈ ದೇವಾಲಯದ ಮುಂದೆ. ನಾನಂತೂ ಇಲ್ಲಿಗೆ ಬಂದರೆ ತುಂಬ ವ್ಯೂಸ್ ನೋಡೋದಕ್ಕೇನೆ ಬರ್ತೀನಿ. ಆದರೂ ಬೆಳಗಿನ ಜಾವ ಬೇಗನೆ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಏಕೆಂದರೆ ಹಿಮ ಬೀಳೋ ಟೈಮಲ್ಲಂತೂ ಫೋಟೋಸ್ಗೆಲ್ಲ ಪೋಸ್ ಕೊಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್. ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್, ಬಾಯ್. ನನ್ನ ಯೂಟ್ಯೂಬಲ್ಲಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು. ಇನ್ನು ಮುಂದೆ ಸಬ್ಸ್ಕ್ರೈಬ್ ಆಗೋರ್ಗೂ ಸಹ ಹಾರ್ಟ್ಲಿ ವೆಲ್ಕಮ್ ಅಂತ ಹೇಳ್ತೀನಿ. ನಿಮ್ಮ ಆಸೆನ ನಿರಾಸೆ ಮಾಡೋಲ್ಲ. ನೀವೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಸಬ್ಸ್ಕ್ರೈಬ್ ಆಗಿರ್ತೀರಾ, ಆ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂಥ ಪ್ರತಿಫಲ ನಾನು ಕೊಡ್ತೀನಿ. ಬಾಯ್.